ಇನ್ ಜನ್ಮ್ಯಾಪಿ ಅವೆಲ್ಲ ಮಾಡಕ್ ಹೋಗ್ಬಾರ್ದು, ಅಷ್ಟು ಫೈನ್ ಹಾಕ್ಬೇಕು, ಅವಾಗ್ಲೇ ಅವ್ರ ದಾರಿಗೆ ಬರೋದು. ಸೀತಾಮಾತೆಗಿಂತ ನಿಮ್ಮವ್ರು ಪ್ಯೂರ್ ಅಂತಂದ್ರೆ ಅದನ್ನ ಪ್ರೂವ್ ಮಾಡ್ಕೊಂಡು ಬನ್ನಿ, ತೀರ್ಮಾನ ಮಾಡ. ಅವ್ರು ಹಾಕ್ಲಿ ಅದೇ ಇವತ್ತು ಒಂದ್ ಡೇಟ್ ಇದ್ರೆ ಸ್ವಲ್ಪ ಏನಾದ್ರು ಆಗುತ್ತೆ, ಆಮೇಲೆ ನೋಡೋಣ. ಆಮೇಲೆ ನೋಡೋಣ. ಎಸ್ ಸರ್. ಕೆಂಪರಾಜು. ಗೌರವ್. ಎಸ್ ಸರ್. ಎಸ್ ಸರ್. 20,000 ಕೊಟ್ರಿ ಹೋದ್ ಸರ್ತಿ, ಇವತ್ತೆಷ್ಟು ಕೊಡ್ತಾ ಇದ್ದೀರಿ? ಮಿಕ್ಕಿದ 35 ಕೊಡ್ತಾರ ಸ್ವಾಮಿ. ಮಿಕ್ಕಿದ 35, ಇನ್ನ 50% ಟ್ರಯಲ್ ಕೋರ್ಟ್ ಅಲ್ಲಿ ಇದೆ. ಇವಾಗ ಕೊಟ್ರೆ ಇಸ್ಕೊಂಡ್ಬಿಟ್ರೆ ಮುಗ್ದೋಯ್ತಲ್ಲ, ಕೊಡಿ ಈಗ ಸರ್, ಕೊಡಿ. ಏನ್ ದುಡ್ಡು ಕೊಡ್ಬೇಕೋ ಕೊಡಿ, ಯಾಕೆ ಸುಮ್ನೆ ಜೇಬಲ್ ಇಟ್ಕೊಂಡಿರೋದನ್ನ ತೆಗ್ಯಕ್ ಇಷ್ಟೊತ್ತು? ಕೊಟ್ಬಿಡಿ ಅವ್ರಿಗೆ, ಕೊಡಿ. ಅದೇನಿದೆಯೋ ಕೊಡಿ. ಎಷ್ಟಿದೆಪ್ಪ ಅದು? ಇನ್ನೂ 5 ಉಳಿತದೆ ಸ್ವಾಮಿ. ನೋಡಿ, ಅದನ್ನ ಬಿಡಿ ಅಂತ ಕೇಳ್ತಾರ ಅವ್ರು. ನಿಮ್ ಕೇಳಿಪ್ಪ ಅದನ್ನ. ಇದ್ ಮಾಡಿದ್ರೆ ಹೋಗ್ಲಿ, ಅದಕ್ಕೆ ಮೆಮೊ ಹಾಕ್ಬಿಡಿ, ಬರ್ಕೊಳ್ಳಿ. ಆಗ್ಬೋದು. Sum of rupees 30,000 tendered today by the council for revision petitioner to the respondent complainant who is present before the court. Same is acknowledged in the order sheet. Full stop. Next para. Memo filed reporting the settlement for the amount in a sum of rupees ಎಷ್ಟಾಯ್ತು? ಒಟ್ಟು 55 ಸ್ವಾಮಿ. ಒಟ್ಟು 50,000 ಕೊಟ್ಟಿದ್ದಾರೆ. 50,000. ಅಲ್ಲೆಷ್ಟಿದೆ ಡೆಪಾಸಿಟ್? 55,000 ಇದೆ. In a sum of rupees 1,05,000 as full and final settlement in respect of the lease. First, actually, the trial court has imposed the fine of rupees 1,15,000, of which 1,10,000 was ordered to be paid as compensation. First, taking note of the payment of rupees 50,000 paid before this court and sum of rupees 55,000 which is in deposit before the trial court, still there is a shortage of 5,000 rupees, but respondent complainant agrees to receive 1,05,000 as the full and final settlement. First, further, since the sum of rupees 5,000 was ordered to be paid as fine to the state for defraying expenses needs to be set aside, taking note of the fact that the lessee is privy to the parties and no state machinery is involved. Accordingly, following order, criminal revision petition allowed in part as against the sum of rupees 1,15,000 imposed by the trial magistrate for the offence under section 138 of the Negotiable Instrument Act, complainant has received rupees 50,000 in 2 installments before this court in cash and agree to withdraw sum of rupees 55,000 which is in deposit before the court, trial court or first appellate court? Trial court, and give concession of rupees 5,000. Accordingly, fine amount imposed by the trial court is modified to sum of rupees 1,05,000 and entire sum is to be paid as compensation to the complainant. First, 3. Direction to pay the fine amount of rupees 5,000 to the state out of the fine amount is hereby set aside. Amount in deposit is ordered to be withdrawn by the complainant under due identification. Yes, sir. Jagdish. Bill number 30, Jagdish CM. Bani. ಬೇಗ ಆರ್ಟಿಗೆ ಮಾಡಕ್ಕೆ ಹೇಳಿದ್ರಿ. ಬಂದಿದಾರಾ? ಬಂದಿಲ್ಲ ಸ್ವಾಮಿ, ಇವತ್ತು ಕಮ್ಯುನಿಕೇಶನ್ ಯಾಕೆ ಬರ್ಲಿಲ್ಲ? ತಿಪ್ಟೂರಿಂದ ಕಮ್ಯುನಿಕೇಶನ್ ಸಿಗ್ತಾ ಇಲ್ಲ. NBW ನೇನು? ಇಲ್ಲ, ಬೇಡ. ಕಮ್ಯುನಿಕೇಶನ್ ಇಲ್ಲ ಅಂದ್ರೆ ಏನ್ ಮಾಡೋದು? ಮಾಡಿಫೈ ಮಾಡಿ. ಮಾಡಿಫೈ ಅವ್ರು ಬರ್ದಲ್ನೇ ಹೆಂಗ್ ಮಾಡಕ್ಕಾಗತ್ತೆ ಅವ್ರೆ? ನೆಕ್ಸ್ಟ್ ವೀಕ್ ಹಾಕ್ಬಿಡ್ತಾವ. ಅದ್ಯಾರೋ ಒಬ್ಳಿಗೆ ಎಲೆಕ್ಟ್ರಿಸಿಟಿನೊಳಗೆ ಬಂದೊಳಗೆ ಇನ್ಸ್ಪೆಕ್ಟರ್ಗೆ ಕೈ ತಿರ್ಬಿದ್ದು, ಅವನ್ ಯಾವನೋ ಫ್ಯೂಸ್ ಕಿದ್ದವನ್ ಹೊಡೆದಿದ್ದು. ಮಾಡಿಫೈ ಮಾಡ್ಬೇಕು ಅಂತಂದ್ರೆ ಹೆಂಗಾಗತ್ತೆ? ಒಬ್ರು ಇಬ್ರು ತಾವು ಹೇಳೋದೇನು ಅಂದ್ರೆ, ಅವತ್ತು ಎಕ್ಸಾಮ್ ಇತ್ತು ಮಕ್ಕಳಿಗೆ, ಅದಕ್ಕೆ ಫ್ಯೂಸ್ ಕಿತ್ಕೊಳಕ್ ಹೋದ,
ನಾವು ಜಗಳ ಮಾಡದೆ ತಿರುದಿ ಅಂತ. ಅರಿಯರ್ಸ್ 800 ಚಿಲ್ಲರೆ ಇಟ್ಕೊಂಡಿದ್ರಿ, ಅವ್ರು ಕಿತ್ಕೊಳಕ್ ಹೋಗಿದ್ದಾರೆ. ಹೋಗ್ಲಿಂದ್ರೆ ಅದೆಂಥದ್ದೋ ಯೋಜನೆ ಇರ್ಲಿಲ್ಲ ಆಗ. ಎಂಥದ್ದೋ ಯೋಜನೆ ಇದೆಯಲ್ಲ, ಹೌದು ಎಂತ ಭಾಗ್ಯ ಜ್ಯೋತಿ, ಭಾಗ್ಯ ಅದ್ಯಾವ್ದೋ ಇರ್ಲಿಲ್ಲ ಅವತ್ತು. ಭಾಗ್ಯ. ಏನೋ ಒಂದು ಹೆಸರು ಯಾವ್ದಾರು ಇರ್ಲಿ ಬಿಡಿ, ಅದಿರ್ಲಿಲ್ಲ. ಸೊ ಏನ್ ಮಾಡಕ್ಕಾಗತ್ತೆ, ನೆಕ್ಸ್ಟ್ ವೀಕ್ ದುಡ್ಡು ಕಟ್ಬೇಕಷ್ಟೇ. ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಕ್ ಯಾಕೆ ಅವ್ರೆ? ವೈ ಅದು ಸಿ ದಿ ಮ್ಯಾಟರ್ ಇಸ್ ಪೆಂಡಿಂಗ್ ಸಿನ್ಸ್ 2017. ಅದು ಮೊಬೈಲ್ ಅವ್ರದ್ದು ಇದಾಗ್ತಾ ಇದೆ. All right, at request of CM Jagdish finally released this matter on 20th. Bill number 31, Sriram, Sriram, Timappa Naik, ಏನ್ ಕನ್ವಿಕ್ಷನ್ SP ಅವರೇ? ಲಾರ್ಡ್ 355 ಇದೆ ಮಲಾಡ್. 2 years ಕೊಡ್ಬೇಕಿತ್ತು, 6 months ಕೊಟ್ಟಿದ್ದಾರೆ. ನಾನೇನ್ ಮಾಡಕ್ಕಾಗತ್ತೆ, ನೀವು ರಿವಿಷನ್ ಹಾಕ್ಬೇಕಲ್ಲ. ನೀವು ರಿವಿಷನ್ ಹಾಕಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ? ನೀವು ರಿವಿಷನ್ನೇ ಹಾಕೋದಿಲ್ಲ ಸ್ಟೇಟ್ ಅವರು. ಇಷ್ಟೊತ್ತವರೆಗೂ ಲೋಕಾಯುಕ್ತದವ್ರಿಗೆ ಏನ್ ಹೇಳ್ಬೇಕಾಯ್ತು ಅದ್ ನಿಮ್ಗೆ ಹೇಳ್ಬೇಕೀಗ. ಎಸ್ ಹೇಳಿ ಇವ್ರೆ. Mallards, the offences alleged are 341, 355, 504 and 506. ಒಂದು ದರ್ಗಾ ಇದೆ, ದರ್ಗಾ ಹಜರತ್ ಕಂಬಲ್ ಪೋಷ್ ಅಂತ, ಹಾ. which comes under the ವಕ್ಫ್ ಬೋರ್ಡ್. ಹೌದು 2012 ಅಲ್ಲಿ ಒಂದು ರಿಟ್ ಪಿಟಿಷನ್ ಫೈಲ್ ಮಾಡ್ತಾರೆ, ಸರಿ. ಅಕ್ಯೂಸ್ಡ್ ಹಿಯರಿನ್. ಆ ರಿಟ್ ಪಿಟಿಷನ್ ನಲ್ಲಿ ಇಲೆಕ್ಷನ್ ಆರ್ಡರ್ ಆಗುತ್ತೆ. ಆ ಇಲೆಕ್ಷನ್ ಆರ್ಡರ್ ಆದಾಗ ನಾಮಿನೇಷನ್ಸ್ ಮತ್ತೆ ಕೊಡೋದು, ಅಬ್ಜೆಕ್ಷನ್ಸ್ ಯಾರಾದ್ರೂ ಕೊಡೋಂಗಿದ್ರೆ ಕೊಡಿ ಅಡ್ಮಿನಿಸ್ಟ್ರೇಟರ್ಗೆ ಅಂತ ಹೇಳಿರ್ತಾರೆ. ಅವತ್ತು ಅಬ್ಜೆಕ್ಷನ್ಸ್ ಇವರು ಕಂಪ್ಲೇನೆಂಟ್ ಕೊಡಕ್ ಹೋಗ್ಬೇಕಾದ್ರೆ ಅಕ್ಯೂಸ್ಡ್ ಬಂದು ಥ್ರೆಟನ್ ಮಾಡಿ ಹೊಡಿಯಕ್ ಬಂದ್ರು ಅಂತ ಕಂಪ್ಲೇಂಟ್. ಇಬ್ರು ಎವಿಡೆನ್ಸ್ ಇದೆ, PW4 and PW6. ದಯವಿಟ್ಟು ಅವ್ರದ್ದು ಓದ್ಬಿಡಿ. PW4 says he reiterates basically. PW6 ರೀಟ್ರೇಟ್ಸ್ ಅಲ್ಲ, ನಿಮ್ ಕ್ರಾಸ್ ಎಕ್ಸಾಮಿನೇಷನ್ ಓದಿ ನೀವು. cross examination ಆಗಿಲ್ಲ. ಓದ್ಬಿಡಿ. Cross examination ಮಾಡಿಲ್ಲ. ಯಾಕೆ ಮಾಡ್ಲಿಲ್ಲ? The advocate was not present on that day. ಆ Advocate present ಇರ್ಲಿಲ್ವಂತೆ ಅವತ್ತು. ಇಲ್ಲ ಅವ್ನ್ ಕರೆದ್ರೆ ನಿಮ್ ಅಕ್ಯೂಸ್ಟ್ ಅವನಿಗೆ ದುಡ್ಡು ಕಾಸು ಕೊಟ್ಟು ಕೇಸ್ ಮಾಡಿಸ್ಲಿಲ್ಲ. ಅವನು ಲಾಯರ್ಗೆ ಟಕಾಯಿಸ್ಬಿಟ್ಟ ಅವನು. ಅಲ್ಲಿ ಬರ್ದಿದ್ದಾರೆ ನೋಡಿ, ಆರ್ಡರ್ ಶೀಟ್ ತೆಗೆದು ನೋಡಿ, ರೆಲೆವೆಂಟ್ ಡೇದು ತೆಗೆದು ನೋಡಿದ್ದೀರಾ? ನೋಡಿ, ಬೇಕಾದ್ರೆ ಟ್ರಯಲ್ ಕೋರ್ಟ್ ರೆಕಾರ್ಡ್ ಕೊಡ್ತೀನಿ ನೋಡಿ, ಅಲ್ಲಿದೆ ನೋಡಿ. ಸ್ವಲ್ಪ ರೆಲೆವೆಂಟ್ ಡೇಟ್ ನೋಡಿ ಏನ್ ಮಾಡಿದ್ದಾರೆ ಅಂತ. ಕಾಂಡಕ್ಟ್ ಆಫ್ ದಿ ಅಕ್ಯೂಸ್ಟ್ ನೋಡಿ, ಲಾಯರು ಅಕ್ಯೂಸ್ಟ್. ಫಸ್ಟ್ ಎಲ್ಲ ಟ್ರೈ ಮಾಡಿದ್ರಿ ಹಾಸ್ಟೈಲ್ ಮಾಡ್ಸಕ್ಕೆ, ಅದಾಗ್ಲಿಲ್ಲ. ಆಮೇಲೆ ಟ್ರಯಲ್ಗೆ ಬಂತು, ಅಲ್ಲಿ ಟೈಮ್ ಕೇಳಿದ್ರಿ, ಕೊಟ್ಟಿದ್ದಾರೆ. ಇವಾಗ ಅದೆಲ್ಲ ಡಿಸ್ಪ್ಯೂಟ್ ಸಾರ್ಟ್ ಆಗಿ the complainant is only ready to settle the matter, but the conviction is ಸೆಟ್ಲ್ ಅಂದ್ರೆ ಏನು? ಏನು ಜಗಳ ಆಗಿಲ್ಲ ಅಂತ ಇವಾಗ ಹೇಳ್ತಾರೆ. ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಅಂತ. ಹಾಸ್ಟೈಲ್ ಮಾಡೋರ್ಗೆಲ್ಲ ಮಾಡಕ್ ಬೇರೆ ಕೆಲಸ ಇಲ್ಲ. ಅವನ್ಗೆ 1 ಲಕ್ಷ ರೂಪಾಯಿ ಫೈನ್ ಹಾಕ್ತಿವಿ, ಸುಮ್ನೆ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಅದಕ್ಕೆ ಕೊಡ್ತಾನ ಕೇಳಿ ಕಂಪ್ಲೇನೆಂಟ್. He said he is going to come before the court if And pay 1 lakh of rupees for having filed a false case. he did not say that. Now we'll do that and follow the Zahira Habibullah Sheikh and send him to the jail for 1 year. That is what the appellant Take told. out at Kotri AR 2006 SC 1367. If any complainant does this mischief, this will be the order. Look at this judgment by the Supreme Court. We'll put 1 year jail to the complainant. Will you agree now? Will you agree? They will not. ಇಲ್ಲ ನಾನು ಸುಳ್ಳು ಕೇಸ್ ಹಾಕ್ಬಿಟ್ಟೆ, ಆತರ ಏನು ಆಗಿರ್ಲಿಲ್ಲ, ಸುಳ್ಳು ಸಾಕ್ಷಿ ಕೊಟ್ಬಿಟ್ಟು ಒಂದು ಕನ್ವಿಕ್ಷನ್ ತಗೊಂಡಿದೀನಿ ಅಂತ ಬಂದ್ ಹೇಳ್ತಾನ? ಹೇಳ್ತೀನಿ ಅಂತಂದ್ರೆ ಹೇಳಿ, ಬೇಕಾದ್ರೆ ಅವ್ರನ್ನೇ 1 ವರ್ಷ ಜೈಲಿಗೆ ಕಳ್ಸೋಣ, ಅವಾಗ ಗೊತ್ತಾಗತ್ತೆ. ಹೇಳೋದಿಲ್ಲ. ವಕೀಲ್ರೆ, ಇಂಥವೆಲ್ಲ ನಿಂತು ಹೋಗ್ಬಿಡ್ಬೇಕು. ಮಾಡಿರೋ ತಪ್ಪನ್ನ ಒಪ್ಕೊಂಡು, ಆಗೋಗ್ಬಿಟ್ಟಿದೆ ಸ್ವಾಮಿ, ಏನೋ ಉದ್ವೇಗದಲ್ಲಿ ಆಯ್ತು, ಏನೋ ನೀವಿದಿರಿ ಕರುಣಾಮಯಿಗಳು, ಒಂದ್ ಸ್ವಲ್ಪ ಜೈಲ್ ಗೀಲ್ ಕಡಿಮೆ ಮಾಡಿ ಅದ್ರ ಬದಲು ದುಡ್ಡು ಕೊಡ್ತೀವಿ ಅಂತಂದ್ರೆ ಅವಾಗ ನೋಡೋಣ. ಅದ್ ಬಿಟ್ಬಿಟ್ಟು ಅವ್ನ್ ಕಂಪ್ಲೇನೆಂಟೇ ಬಂದು ಹಾಸ್ಟೈಲ್ ಮಾಡಿಸ್ತೀವಿ ಅಲ್ಲಿ ಹೈಕೋರ್ಟ್ ನಲ್ಲಿ ಅಂತಂದ್ರೆ 1 ವರ್ಷ ಜಡ್ದು ಕಳಿಸ್ತೀನಿ, ನೋಡೋಣ ಅದ್ ಯಾವನ್ ಇಲ್ಲಿ ಮುಂದೆ ಕೇಳ್ತಾನೆ ಅಂತ. ಫಾಲೋ ಮಾಡಿ ಜಡ್ಜ್ಮೆಂಟ್ ನೋಡಿ ಇಟ್ಟಿದ್ದೀನಿ. ನಾನ್ ಲಾಯರ್ ಆಗಿದ್ದದ್ದು. ಇಲ್ಲ ಸರ್, ನಾನು ಅವ್ರು ಏನ್ ಹೇಳಿದ್ರು ಅಂತ ಹೇಳಿದೆ ಅಷ್ಟೇ ಹೊರತು ಬೇರೆ. ಅದನ್ನೇ, ಅಂತವೆಲ್ಲ ಹೇಳೋದಕ್ಕೆ ಹೋಗ್ಬಾರ್ದು ಕೋರ್ಟ್ ಮುಂದೆ, ಅದು ಈ ಕೋರ್ಟ್ ಮುಂದೆ. Sorry, I'm sorry. ಅಂತವೆಲ್ಲ ಚೇಷ್ಟೆ ಮಾಡಕ್ ಹೋದ್ರೆ ದಟ್ ಈಸ್ ದಿ ಆನ್ಸರ್. AR 2006 SC 1367 is the answer. ಅದರಲ್ಲೂ ಅಷ್ಟೇ, ಆ ವಿಟ್ನೆಸ್ ಸುಳ್ಳು ಹೇಳಿದೀನಿ ಅಂತ ಹೇಳ್ತಾರೆ, ಅದಕ್ಕೋಸ್ಕರ 1 ವರ್ಷ ಜೈಲಿಗೆ ಕಳಿಸಿದ್ದಾರೆ. I'm ready to pay the fine. ಎಷ್ಟು?
ಏನಾಗಿದೆ? ಹೊಡೆದಾಟ ಬಡದಾಟ ಏನಾಗಿದೆ? ಆಗಿಲ್ಲ ಆ ಕಂಪ್ಲೇಂಟ್ ಅಲ್ಲಿ ಹೊಡೆದಾಟ ಬಡದಾಟ ಅಂತ ಏನಿಲ್ಲ, ಶೂ ತೋರ್ಸ್ದ ಅಂತ ಇದೆ. ಆ ಶೂ ತೋರ್ಸ್ಬಿಟ್ಟು ಬೈದ ಅಂತ ಇದೆ ಕಂಪ್ಲೇಂಟ್. ಆಮೇಲೆ ಇನ್ನೂ ಒಂದಿದೆಯಲ್ಲ, ಜೀವ ತೆಗಿತೀನಿ ಅಂತ ತಂದಿದ್ದಿದೆ. ಹೇಳ್ದ ಅಂತ. ಮತ್ತೆ ಇಲ್ಲ ಅಂತ ಹೇಳ್ತೀರಿ ನೀವು. ಹೊಡೆದಾಟ ಅಂತ ಏನಾಗಿಲ್ಲ ಅಷ್ಟೇ, ಜಗಳ ಆಗಿದೆ ಅಷ್ಟೇ, ಮಾತಾಗಿದೆ ಅಂತ ಕಂಪ್ಲೇಂಟ್ ಇದೆ. ಹ್ಮ್. ಮಿನಿಮಮ್ ಸೆಂಟೆನ್ಸ್ ಇದೆಯಾ ಪಿ ಅವರೇ? ಏನಿಲ್ಲ. ಮಿನಿಮಮ್ ಇದು ಒಂದಿದೆ ಮೈಲಾಟ್, ಇದು 355 ದಲ್ಲೇ 6 ಮಂತ್ ಕೊಟ್ಟಿದಾರೆ, ಅದು ಆಕ್ಚುಲಿ 2 ಇಯರ್ಸ್ ಇರ್ಬೇಕು. ಅಲ್ಲ ಇವ್ರೆ, ಮಿನಿಮಮ್ ಸೆಂಟೆನ್ಸ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನೀವು. ಕನಿಷ್ಠ ಇಷ್ಟು ಕೊಡ್ಲೇಬೇಕು ಜೈಲ್ ಶಿಕ್ಷೆ ಅನ್ನೋದಕ್ಕೆ ಮಿನಿಮಮ್ ಸೆಂಟೆನ್ಸ್ ಅಂತ ಹೇಳೋದು. ಅರ್ಥ ಆಯ್ತಲ್ಲ? ಒಂದು ವೇಳೆ ಈ ಆರೋಪ ಸಾಬೀತಾದರೆ ಕನಿಷ್ಠ ಪಕ್ಷ ಇಷ್ಟು ಶಿಕ್ಷೆ, ಜೈಲ್ ಶಿಕ್ಷೆ ಆಗ್ಲೇಬೇಕು ಅಂತ ಇರ್ಬೇಕು. ಆ ತರ ಇದ್ದಿದ್ರಲ್ಲಿ ನಾವೇನು ಎಕ್ಸರ್ಸೈಸ್ ಮಾಡಕ್ಕಾಗಲ್ಲ. ನೀವು ಅದನ್ನ ನೋಡಿ ಅಂತ ಹೇಳೋದು ನಾನು. ಇಂಪ್ರಿಸನ್ಮೆಂಟ್ ಆರ್ ಫೈನ್ ಅಂತಿತ್ತು ಅಂತಂದ್ರೆ ಐ ಹ್ಯಾವ್ ಗಾಟ್ ದಿ ಡಿಸ್ಕ್ರಿಷನ್. ಆರಿದೆ ಬಿಡಪ್ಪ, ನನ್ಗೆ ಗೊತ್ತು. ನಾ ಅದಕ್ಕೆ ತೆಗೆದು ಅನ್ಸತಿ ನನಗ್ ನಾನೇ ಕನ್ಫರ್ಮ್ ಮಾಡ್ಕೊಂಡು ನೋಡ್ದೆ ಇಲ್ಲಿ. ಎಷ್ಟು ಫೈನು? ಇನ್ ಜನ್ಮ್ಯಾಪಿ ಅವೆಲ್ಲ ಮಾಡಕ್ ಹೋಗ್ಬಾರ್ದು, ಅಷ್ಟು ಫೈನ್ ಹಾಕ್ಬೇಕು, ಅವಾಗ್ಲೇ ಅವ್ರ ದಾರಿಗೆ ಬರೋದು. ಹೌ ಮಚ್? ಟೆಲ್ ಮಿ, ಇಫ್ ಯು ಆರ್ ಆಕ್ಚುಲಿ ನಾವು ಬೈಯಿಂಗ್ ದಿ ಇಂಪ್ರಿಸನ್ಮೆಂಟ್. ಈ ಕಡೆ ಜೈಲು ಶಿಕ್ಷೆ, ಈ ಕಡೆ ದುಡ್ಡು. ಕೋರ್ಟ್ ಫೀಲ್ಸ್. ನಾನು ಐ ಡು ನಾಟ್ ಐ ಡೋಂಟ್, ನಾನಲ್ಲ ತಪ್ಪು ಮಾಡಿರೋದು ನಿಮ್ ಕ್ಲೈಂಟು. ಅವ್ರು ಸರಿ ಕೊಡಿಸ್ಬೇಕು ಹಣನ. ಅವ್ರು ಕೊಡ್ಸಿದ್ರೆ ಅದೇನು ಇದೆಯೋ ಅದು ಮಾಡ್ಬೇಕು. ಅದ್ರಲ್ಲಿ ಸರ್ಕಾರಕ್ಕೆ ಹಾಕ್ತೀವಿ ಇದರಲ್ಲಿ. ಯಾಕಂದ್ರೆ ಕಂಪ್ಲೇನೆಂಟ್ ಡಸಂಟ್ ಡಿಸರ್ವ್ ಎನಿ ಕಾಂಪೆನ್ಸೇಷನ್. He wants to tell the falsehood before the court, no? So he doesn't deserve any compensation. It is for you to pay to the Syllabus 29. state. ಹೇಳಿ ಎಷ್ಟು ಅಂತ ಹೇಳಿ ಇವತ್ತು ಮುಗಿಸೋಣ. He's a mechanic by profession. Anything. ನೋ, ಐ ಡೋಂಟ್. ಸುಂಕದವ್ರ ಮುಂದೆ ಸುಖ ದುಃಖನ ಅಂತ ಗಾದೆ. ಮೆಕ್ಯಾನಿಕ್ ಅವೆಲ್ಲ ಅಂತವನಿದ್ದವನು ಸರಿಯಾಗಿ ಇರ್ಬೇಕಾಗಿತ್ತು. ಮೆಕ್ಯಾನಿಕ್ ಇತ್ತು ಅಂತಾನೆ ಮೆಕ್ಯಾನಿಕ್ ಗಾಡಿ ರಿಪೇರಿ ಮಾಡ್ಕೊಂಡು ಇರ್ಬೇಕಾಗಿತ್ತು. ಹೋಗ್ಬಿಟ್ಟು ಗಲಾಟೆ ಮಾಡು ಅಂತ ಹೇಳಿದ್ಯಾ ಸರ್? ಮೆಕ್ಯಾನಿಕ್ ಅಂತ ಅನ್ಬಿಟ್ಟು ಅಥವಾ ಇನ್ನೇನು ಅನ್ಬಿಟ್ಟು ಅವ್ರಿಗೆಲ್ಲ ಯಾರಿಗೂ ಲೈಸೆನ್ಸ್ ಇಲ್ಲ ಇಂಥ ಹಲ್ಕ ಕೆಲಸ ಎಲ್ಲ ಮಾಡಕ್ಕೆ. ರೌಡಿಸಮ್ ಇದೆಲ್ಲ. ಬೇರೆ ಯಾರು ಅಲ್ಲ, ನಿಮ್ ಧರ್ಮ ಗುರುಗಳಿಗೆ ನೀವು ಮಾಡಿದ್ದೀರಾ. ವಕ್ಫ್ ಅಂತಂದ್ರೆ ಏನ್ ಮಾಡ್ತಿದ್ರಲ್ಲಿ? ಅಲ್ಲಿ ಒಂದು ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಆಗಿದ್ರು ಸರ್. ಅಲ್ಲ ಇವ್ರೆ, ದರ್ಗಕ್ಕೆ ನೋಡ್ಕೋತಾ ಇದ್ರು ಅವರಲ್ಲಿ. ದರ್ಗಾದ ಕಮಿಟಿ ಮೆಂಬರ್ಸ್ ಇತ್ತು. ಹೌದಪ್ಪ, ಅದು ನೋಡ್ಕೋತಾ ಇದ್ರು. ದರ್ಗಾ ಅಂತ ಆಗ್ಬೇಕಾದ್ರೆ ಅಲ್ಲೊಬ್ಬರದ್ದು ಯಾರ್ದೋ ನಿಮ್ಮ ಹಿರಿಯರದು ಸ್ವಲ್ಪ ಮಹಾತ್ಮರಾಗಿರ್ತಕ್ಕಂಥವ್ರದ್ದು ಒಂದು ಸಮಾಧಿ ಇರುತ್ತೆ, ಅದ್ರ ದೇಖ್ಬಾಲ್ ಇರುತ್ತೆ, ಅದಕ್ಕೊಂದು ಉರುಸ್ ಆಗತ್ತೆ. ಅವಾಗ 4 ಆಣಿ 8 ಆಣಿ ದುಡ್ಡು ಬರುತ್ತೆ. ಯಾರಿಗೆ ಏನು ಇದಾಗಿರಲ್ವೋ ಅವರೆಲ್ಲರನ್ನು ಅಲ್ಲೋಗಿ ಬೇಡ್ಕೋತಾರೆ. ಅಲ್ಲಿರ್ತಕ್ಕಂಥ ಮಹಾಮಹಿಮರು ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ಅದನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಉರುಸ್ ಆಗೋ ತನಕ ದಿನ ನೋಡ್ಬೇಕಲ್ಲ. ಉರುಸ್ನಲ್ಲಿ ಎಲ್ಲರೂ ಬರ್ತಾರೆ, ಸ್ಯಾಂಡಲ್ ಸೇವೆ ಆಗುತ್ತೆ, ಮತ್ತೊಂದಾಗುತ್ತೆ, ಎಲ್ಲ ಆಗುತ್ತೆ. ಮಿಕ್ಕಿದ ದಿನ ಇನ್ನು ಅಲ್ಲಿ ತನಕ ಆಗೋ ತನಕ ಕಾಯೋ 1 ವರ್ಷ ಎಲ್ಲ ನೋಡ್ಬೇಕಲ್ಲ ಒಬ್ರು ಅಲ್ಲಿ ಎಲ್ಲಾನು. ಅದನ್ನ ಮಾಡೋದಕ್ಕಿತ್ತು, ಅದು ಸರಿಯಾಗಿ ಮಾಡಿರ್ಲಿಲ್ಲ. ಅದಕ್ಕೋಸ್ಕರ ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಮಾಡಿದ್ರು. ಅದಾದ್ಮೇಲೆ ಕೋರ್ಟ್ ಆರ್ಡರ್ ಆಯ್ತು, ಇಲ್ಲ ಒಂದು ಎಲೆಕ್ಷನ್ ನಡೀಲಿ, ನಿಮ್ಮಲ್ಲೇ ಯಾರು ಅದಕ್ಕೆ ಮಾಡಿಸ್ಕೊಂಡು ಹೋಗ್ತಾರೋ ಅದ್ ಮಾಡ್ಲಿ ಅಂತ. ಎಲೆಕ್ಷನ್ ನಡೆಯೋ ಟೈಮಲ್ಲಿ ಇವನು ರೌಡಿಸಮ್ ಮಾಡಿದಾನೆ. ಅದನ್ನ ಇವನೇ ಫೈಲ್ ಮಾಡಿದ್ದು ಪಿಟಿಷನ್. ವಾಟ್ ಎವರ್ ಇಟ್ ಈಸ್, ಹೋಗಿ ರೌಡಿಸಮ್ ಮಾಡಿದಾನಲ್ಲ. ಎಲೆಕ್ಷನ್ ಆಗ್ಬೇಕು. How much? How much? How much fine? 10,000 rupees. No, that is too small a amount for the imprisonment. Tell me, by afternoon you tell me, we'll. 20,000. All right, 25,000. ಬರ್ಕೊಳ್ಳಿ, hard.